ಹುಬ್ಬಳ್ಳಿಯಲ್ಲಿ 5,000 ಹೋಟೆಲ್ಗೆ ಸಿಲಿಂಡರ್ ಆಘಾತ ಸೃಷ್ಟಿಯಾಗ್ಬಿಟ್ಟಿದೆ. 3 ದಿನಗಳಿಂದ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ಗಳು ನಾಳೆ ಬಂದ್ ಆಗುವಂತಹ ಆತಂಕ ಮನೆ ಮಾಡಿಬಿಟ್ಟಿದೆ. ನೋಡಿ, ರಾಜ್ಯದ ಬಹುತೇಕ ಕಡೆಗಳಲ್ಲಿ, ದೇಶದ ಬಹುತೇಕ ಕಡೆಗಳಲ್ಲಿ ಇದೇ ಸಮಸ್ಯೆ. 3 ದಿನಗಳಿಂದ ಈ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲ. ಹುಬ್ಬಳ್ಳಿಯಲ್ಲೂ ಕೂಡ ನಾಳೆಯಿಂದ ಹೋಟೆಲ್ಸ್ಗಳು ಬಂದ್ ಆಗುವಂತಹ ಆತಂಕ ಇದೆ. ಇರೋದ್ರಲ್ಲಿ ಈಗಾಗಲೇ 3-4 ದಿನದಿಂದ ಮ್ಯಾನೇಜ್ ಮಾಡಿದ್ರು. ಮುಂದೆ ಬೇಕೇ ಬೇಕಲ್ಲ, ಏನೇ ಮಾಡ್ತೀವಿ ಅಂದ್ರು ಸಿಲಿಂಡರ್ ಬೇಕೇ ಬೇಕು. ಸೌದೆ ಒಲೆ ಯೂಸ್ ಮಾಡೋದಕ್ಕೆ ಒಂದಷ್ಟು ಜನಕ್ಕೆ ಸ್ಪೇಸ್ ಬೇಕು, ಸೌದೆಗಳು ಬೇಕು, ಅದನ್ನು ಪೂರೈಕೆ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಎಫೆಕ್ಟ್ ಆದರೆ ಎಲ್ಲವೂ ಕೂಡ ಅಭಾವ ಆಗೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳು, ರಾಜ್ಯಗಳು, ದೇಶಗಳು ಅನುಭವಿಸ್ತಾ ಇರುವಂಥ ಕಷ್ಟ. ಆದರೆ ಇದು ಹುಬ್ಬಳ್ಳಿಗೂ ಕೂಡ ಈ ಬಿಸಿ ತಟ್ಟಿದೆ. ನಾಳೆಯಿಂದ ಹೋಟೆಲ್ಗಳು ಬಂದಾಗುವಂಥ ಚಾನ್ಸಸ್ ಬಹುತೇಕ ಇದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಸ್ಥಗಿತವಾಗಿತ್ತು. ಇದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕ್ಬಿಟ್ಟಿದ್ದಾರೆ ಹೋಟೆಲ್ ಮಾಲೀಕರು. ಕೆಲವು ಹೋಟೆಲ್ಗಳಲ್ಲಿ ಅಲ್ಪ ಪ್ರಮಾಣದ ಸಿಲಿಂಡರನ್ನು ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಅಲ್ಪ ಪ್ರಮಾಣದಲ್ಲಿ ಎಷ್ಟು ದಿನ ಬಂದ್ಬಿಡುತ್ತೆ ಅದು, ಅಥವಾ ಎಷ್ಟು ಗಂಟೆಗಳು ಬಂದ್ಬಿಡುತ್ತೆ, ನಿರಂತರವಾಗಿ ಅಡುಗೆ ಮಾಡ್ತಾನೆ ಇರಬೇಕು. ಇವತ್ತಿನವರೆಗೂ ಅದರಲ್ಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹೋಟೆಲ್ಗಳು. ಯಾಕಂದರೆ ಯಾವಾಗ ಈ ರೀತಿಯಾದಂಥ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾಯಿತು, ಭಾಳಷ್ಟು ಎಚ್ಚರಿಕೆಯಿಂದ ಬಳಸೋದಕ್ಕೆ ಮುಂದಾದರೂ ಕೂಡ ಅಡುಗೆ ಮಾಡಲೇಬೇಕಲ್ಲ. ಇಂದಿನಿಂದ ಸಿಲಿಂಡರ್ ಪೂರೈಕೆಯಾಗದಿದ್ದರೆ ಹೋಟೆಲ್ಗಳು ಬಂದಾಗತ್ತೆ. ಇಲ್ಲವೇ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕು. ಇನ್ನು ಒಂದೇ ಅವಕಾಶ ಇರೋದು, ಇಲ್ಲಿ ಸೌದೆ ಒಲೆಯ ಅಡುಗೆಗಳನ್ನು ಶುರು ಮಾಡಿಕೊಳ್ಬೇಕು. ಅಂಥ ಪರಿಸ್ಥಿತಿ ಈಗ ಹೋಟೆಲ್ ಮಾಲೀಕರಿಗೆ ಉದ್ಭವಿಸ್ಬಿಟ್ಟಿದೆ. 3 ದಿನಗಳಿಂದ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸ್ಥಗಿತ ಕಂಡಿದ್ದು ಹುಬ್ಬಳ್ಳಿಯಲ್ಲಿ ಹೋಟೆಲ್ಗಳು ಬಂದಾಗುವಂಥ ಆತಂಕ ಎದುರಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗಪ್ಪ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಇರಾನ್ ಇಸ್ರೇಲ್ ಯುದ್ಧ ಇಲ್ಲಿಂದರೆ ನಿಲ್ಲುವಂತೆ ಕಾಣುತ್ತಿಲ್ಲ. ಈ ಯುದ್ಧಗಳ ಎಫೆಕ್ಟ್ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಹೋಟೆಲ್ಗಳು ಬಂದ್ ಆಗುವಂತಹ ಪರಿಸ್ಥಿತಿ ತಂದೊದಗಿದೆ. ಬರೋಬ್ಬರಿ ಅವಳಿ ನಗರದಲ್ಲಿ 5,000 ಹೋಟೆಲ್ಗಳಿವೆ. ಇದರಲ್ಲಿ 5,000 ಹೋಟೆಲ್ಗಳಂತಂದರೆ ಇಲ್ಲಿ ಸಣ್ಣ ಪುಟ್ಟ ದೂಡಂಗಡಿ ಇರ್ಬೋದು, ಅದರ ಜೊತೆಗೆ ಇಲ್ಲಿಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಇನ್ನೊಂದು ಕಡೆ ಅಂತಂದರೆ ಸಣ್ಣದಂಥ ಒಂದು ಉಪಹಾರ ಕೇಂದ್ರಗಳಿರ್ಬೋದು. ಇವು ಎಲ್ಲವನ್ನೂ ಸೇರಿ ಅವಳಿ ನಗರದಲ್ಲಿ ಒಟ್ಟು 5,000ಕ್ಕೂ ಹೆಚ್ಚು ಇಲ್ಲಿಂದರೆ ಹೋಟೆಲ್ಗಳಿವೆ. ಇಲ್ಲಿ ಬರೋಬ್ಬರಿ ಇಲ್ಲಿಂದರೆ ಸಣ್ಣ ಹೋಟೆಲ್ಗೂ ಇವತ್ತು ಪ್ರತಿದಿನ ನೋಡೋದಂದ್ರೆ ಸರಾಸರಿ 1-2 ಸಿಲಿಂಡರ್ಗಳು ಬೇಕಾಗುತ್ತೆ. ಆದರೆ ಇಲ್ಲಿವರೆಗೂ ಕಳೆದ 3 ದಿನಗಳಿಂದ ಇಲ್ಲಿ ಯಾವ ಏಜೆನ್ಸಿಗಳಿದ್ದು ಆ ಏಜೆನ್ಸಿಗಳಿಗೆ ನಮಗೆ ಪೂರೈಕೆ ಮಾಡಿ ನಮಗೆ ಬೇಕಾದಂಥ ಸಿಲಿಂಡರ್ಗಳನ್ನು ಕೊಡಿ ಅಂತೇಳಿ ಇಲ್ಲಿರುವಂತಹ ಹೋಟೆಲ್ಗಳನ್ನ ಮಾಲೀಕರು ಅಂಗಲಾಚಿದ್ರು ಸಹಿತ ಇಲ್ಲಿ ಇವತ್ತು ಏಜೆನ್ಸಿಗಳು ನಮ್ಮ ಕಡೆ ಸ್ಟಾಕ್ ಇಲ್ಲ, ನಾವು ನಿಮಗೆ ಎಲ್ಲಿಂದ ಕೊಡಬೇಕು ಅಂತೇಳಿ ಒಂದು ಉತ್ತರವನ್ನು ಕೊಡ್ತೇವೆ. ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಕಳೆದ 3 ದಿನಗಳಿಂದ ಪೂರೈಕೆ ಇಲ್ಲಿದ್ರೆ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಈಗಾಗಲೇ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದಾಗುವಂತಹ ಆತಂಕ ಈಗಾಗಲೇ ಎದುರಾಗ್ತದೆ. ಅದರಲ್ಲಿ ಇವತ್ತು 1 ದಿನ ಮಾತ್ರ ಇಲ್ಲಿ ಅಂದರೆ ಸಿಲಿಂಡರ್ ಪೂರೈಕೆ ಆಗ್ತದೆ. ಯಾಕಂದರೆ ಮುಂಚಿತವಾಗಿ ಯಾವ ಹೋಟೆಲ್ ಮಾಲೀಕರು ಕೆಲವೊಂದಿಷ್ಟು ಹೋಟೆಲ್ಗಳನ್ನು ಇಲ್ಲಿ ಅಂದರೆ ಸ್ಟಾಕ್ ಇಟ್ಕೊಂಡಿದ್ರು, ಅವು ಇಲ್ಲಿ ಅಂದರೆ ಇವತ್ತಿಗೆ ಮುಗಿದು ಹೋಗುತ್ತೆ. ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ನಾಳೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅಂದರೆ ಅವಳಿ ನಗರದಲ್ಲಿರುವಂತಹ ಹೋಟೆಲ್ಗಳು ಬಂದ್ ಆಗ್ತವೆ. ಸಿಲಿಂಡರ್ ಇಲ್ಲದೆ ಕಾರಣ ಇಲ್ಲಿ ಅಂದರೆ ಹೋಟೆಲ್ಗಳು ಬಂದ್ ಆಗೋದ್ರಿಂದ ಇಲ್ಲಿರುವಂತಹ ನೂರಾರು ಕಾರ್ಮಿಕರ ಬದುಕು ಇವತ್ತು ಬೀದಿಗೆ ಬೀಳಲಿದೆ. ಹೀಗಾಗಿ ಇಲ್ಲಿ ಅಂತಂದರೆ ಒಂದು ಕಡೆ ನಿನ್ನೆ ಹೋಟೆಲ್ ಮಾಲೀಕರ ಸಂಘ ಒಂದು ಸಭೆಯನ್ನು ಮಾಡಿತು. ನಾವೇ ಇಲ್ಲಿ ಅಂದರೆ ಹೋಟೆಲ್ಗಳನ್ನು ಬಂದ್ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾಕೆಂದರೆ ನಮಗೆ ಬೇಕಾದಂತಹ ಸಿಲಿಂಡರ್ಗಳನ್ನು ನಿಮಗೆ ಕೊಡದೆ ಹೋದರೆ ನಾವೆಲ್ಲಿ ಹೇಗೆ ಇಲ್ಲಿ ಅಂತಂದರೆ ನಾವು ಬಿಸ್ನೆಸ್ಸನ್ನು ಮಾಡಬೇಕು, ಹೋಟೆಲ್ಗಳನ್ನು ಹೇಗೆ ನಡೆಸಬೇಕು, ಬಂದಂತಹ ಗ್ರಾಹಕರಿಗೆ ಯಾವ ರೀತಿ ಇಲ್ಲಿ ಅಂತಾರೆ ಸೇವೆಯನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಚಿಂತಾಜನಕವಾಗಿದೆ. ಹೀಗಾಗಿ ನಮಗೆ ಸಿಲಿಂಡರ್ ಕೊಡಿ ಅಂತೇಳಿ ಅಂಗಲಾಚಿದ್ರು ಸಹಿತ ಇಲ್ಲಿವರೆಗೂ ಏಜೆನ್ಸಿಗಳು ಇಲ್ಲಿ ಬೇಕಾದಂತಹ ಸಿಲಿಂಡರ್ಗಳನ್ನು ಇಲ್ಲಿ ಅಂದರೆ ಹೋಟೆಲ್ಗಳಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ, ನಾನು ಅವರನ್ನು ಮಾತಾಡ್ತೀನಿ. ಸರ್, ಈಗಾಗಲೇ ಇನ್ನು ಎಷ್ಟು ದಿನ ನಿಮ್ಮ ಸಿಲಿಂಡರ್ ಆಗುತ್ತೆ, ಯಾವ ರೀತಿ ಇದೆ ವಾತಾವರಣ? ಇವತ್ತು ಲಾಸ್ಟ್ ಆಗ್ಬೋದು, ಇವತ್ತು ಲಾಸ್ಟ್ ಆಗುತ್ತೆ. ನಿನ್ನೆ ಖಾಲಿ ಆಗಿತ್ತು, ಒಂದೇ ಇತ್ತು. ಫೋನ್ ಮಾಡಿದರೆ ಅವರು ಏಜೆನ್ಸಿಯವರು ಸ್ವಿಚ್ ಆಫ್ ಮಾಡಿದ್ದಾರೆ, ಸಿಗ್ತಾ ಇಲ್ಲ. ಇವತ್ತು 1 ದಿನ ಆದ ಬಳಿಕ ನಾಳೆ ಹೇಗೆ ಸರ್, ಹೋಟೆಲ್ ಬಂದ್ ಆಗುತ್ತಾ ಚಲೋ ಆಗುತ್ತಾ? ಕ್ಲೋಸ್ ಮಾಡಲೇಬೇಕು, ಅನಿವಾರ್ಯ ಐತಿ. ಕಟ್ಟಿಗೆ ಒಲೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಎಲ್ಲ ಬಿಲ್ಡಿಂಗ್ಗಳದವು, ಟೈಲ್ಸ್ ಹಾಕಿರ್ತಾರೆ, ಅದು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಬಂದ್ ಮಾಡಬೇಕಾಗ್ತದೆ. ಸರ್, ನೀವು ಒಂದು ವೇಳೆ ಬಂದ್ ಆದರೆ, ಯಾಕಂದ್ರೆ ಇವತ್ತು ದಿನ ನೋಡ್ತೀರಿ, ಇವತ್ತು ದಿನ ಸಿಲಿಂಡರ್ ಸಿಕ್ಕರೆ ನಾಳೆ ಹೋಟೆಲ್ ಪ್ರಾರಂಭ ಮಾಡ್ತೀರಿ. ಒಂದು ವೇಳೆ ಸಿಲಿಂಡರ್ ಸಿಗದೆ ಹೋದರೆ ನಾಳೆ ಹೋಟೆಲ್ ಸಂಪೂರ್ಣ ಬಂದ್ ಆಗುತ್ತೆ. ಕಾರ್ಮಿಕರ ಪರಿಸ್ಥಿತಿ ಹೇಗೆ ಸರ್? ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ಇಲ್ಲಿ ಸಿಲಿಂಡರ್ ಸಿಗ್ತಾಯಿಲ್ಲ. ಸಿಕ್ಕರೆ ಏನರ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ
ಬಟ್ ಏಜೆನ್ಸಿಯಿಂದ ಯಾವುದೂ ರೆಸ್ಪಾನ್ಸ್ ಇಲ್ಲ. ಒಂದು ವೇಳೆ ನಮಗೆ ಸಿಲಿಂಡರ್ ಸಿಗದೆ ಹೋದರೆ ನಾಳೆ ಇಲ್ಲಿಂದರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ, ಅನಿವಾರ್ಯ ನಮಗೆ. ಯಾಕಂದರೆ ಇಲ್ಲಿ ನಾವು ಸೌದೆ ಒಲೆಗಳನ್ನು ಇವತ್ತು ಸೌದೆ ಒಲೆಯನ್ನು ಉಪಯೋಗ ಮಾಡಿಕೊಂಡು ನಾವು ಇಲ್ಲಿಂದರೆ ಅಡುಗೆ ಸಿದ್ಧಪಡಿಸಬೇಕು ಅಂದರೂ ಅದು ನಮ್ಮ ಕಡೆಯಿಂದ ಆಗೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ನಮಗೆ ಬೇಕಂತ ಸಿಲಿಂಡರ್ಗಳನ್ನು ತಕ್ಷಣ ಪೂರೈಕೆ ಮಾಡಬೇಕು ಅನ್ನೋದು ಗ್ರಾಹಕರು ಮತ್ತು ಹೋಟೆಲ್ಗಳ ಮಾಲೀಕರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.